ನಮಸ್ಕಾರ. ಒಂದು ಭಾಳ ಪ್ರಮುಖವಾದ ವಿಚಾರ ಇದೆ, ಅದನ್ನು ನಿಮಗೆ ಹೇಳಲೇಬೇಕಾಗಿದೆ. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇರುವಂಥದ್ದು. ಸೊ ಮೊನ್ನೆಯಿಂದ PST ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ತುಂಬ ಯೂಟ್ಯೂಬ್ ಚಾನಲ್ಸ್ ಅವರು ಅದರ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಚಾನಲ್ಸ್ ಮುಖಾಂತರವಾಗೂ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಹೊರಗಡೆ ಬಂದಾದ ನಂತರದಲ್ಲಿ ಬಹುತೇಕರು ಒಂದಷ್ಟು ಜನ, ಎಲ್ಲರೂ ಅಂತ ನಾನು ಹೇಳಕ್ಕೆ ಹೋಗ್ತಿಲ್ಲ, ಕೆಲವೊಂದಷ್ಟು ಜನ ಇದು ಫೇಕ್ ನ್ಯೂಸ್ ಅಲ್ವಾ ಸರ್, ಹಾಗೆ ಹೀಗೆ, ಐ ಥಿಂಕ್ ತುಂಬ ಜನ ಇದನ್ನು ಫೇಕ್ ನ್ಯೂಸ್ ಅಂತಾರಲ್ಲ. ಸೊ ಈ ರೀತಿಯಾದಂಥ ಕೆಲವೊಂದು ಕಮೆಂಟ್ಸನ್ನು ನಾನು ನೋಡ್ತಾ ಇದ್ದೇನೆ. ಯಾಕೆಂದರೆ ಯಾವುದೇ ಒಂದು ವಿಡಿಯೋನ ನಾವು ಮಾಡಲಿಕ್ಕಿಂತ ಮುಂಚೆ ಸಮ್ಟೈಮ್ಸ್ ಏನಾಗ್ಬಿಡುತ್ತೆ, ನಮ್ಮ ಬಿಸಿ ಸ್ಕೆಡ್ಯೂಲಿಂದಾಗಿ ಕೆಲವೊಂದು ವಿಡಿಯೋಗಳನ್ನು ಬೇಗ ಅಪ್ಡೇಟ್ ಮಾಡಲಿಕ್ಕಾಗಲ್ಲ. ಸೊ ನಮಗಿಂತ ಮುಂಚೆ ಇನ್ನೊಬ್ಬರು ಮಾಡಿರ್ಬೋದು. ಅವಾಗ ಏನಾಗುತ್ತೆ, ಸೊ ಹೇಳುವಂಥ ರೀತಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಹೇಗೆ ನರೇಟ್ ಮಾಡ್ತೀವಿ, ಒಂದು ಕಾಪಿಯನ್ನು, ಅಥೆಂಟಿಕೇಟ್ ಕಾಪಿಯನ್ನು ಇಟ್ಕೊಂಡು ಅದು ತುಂಬ ಮ್ಯಾಟ್ರ್ ಆಗುತ್ತೆ ಯೂಟ್ಯೂಬ್ ಅಂತ ಪ್ಲಾಟ್ಫಾರ್ಮಲ್ಲಿ ಒಂದು ಚಾನಲ್ನ ರನ್ ಮಾಡಬೇಕು ಅಂದರೆ. ಬಟ್ ಅದೇನೇ ಇರಲಿ, ಸೊ ಕರ್ನಾಟಕ ವಿಧಾನ ಪರಿಷತ್ತಲ್ಲಿ ನಿರಾಣಿ ಸರ್ ಎಜುಕೇಷನ್ ಮಿನಿಸ್ಟ್ರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ಅವರು ತುಂಬ ಜನ ಇದನ್ನು ಫೇಕು ಗೀಕು ಹಾಗೆ ಅಂತ ಹೇಳ್ತಾಯಿದ್ರು. ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ, ಯಾವುದೇ ಕಾರಣಕ್ಕೂ ಇದು ಯಾವುದೇ ರೀತಿಯಿಂದಲೂ ಕೂಡ ಫೇಕ್ ಅಲ್ಲ. ಇದು ಇಟ್ಸ್ ಎ ರಿಯಲ್ ಕಾಪಿ. ಇದು ಸೊ ವಿಧಾನ ಪರಿಷತ್ತಿಂದ ಬಂದಿರತಕ್ಕಂಥದ್ದು. ಸೊ ಎಲ್ಲ ಕಡೆ ಏನು ವೈರಲ್ ಮಾಡಿದರೆ ಅದನ್ನು ಇಟ್ಸ್ ಎ ರಿಯಲ್ ಕಾಪಿ ಇದು. ಸೊ ಏನು ಕೇಳಿದ್ರಲ್ಲಿ ಆ್ಯಕ್ಚುಲಿ ಅಲ್ಲಿ ಅವ್ರು ಹೇಳಿದ್ದಾರೆ, ಇಲ್ಲಿ 10 ಇಯರ್ಸ್ ಆಗಿಬಿಟ್ಟಿದೆಯಲ್ಲ, ನೀವು D.Ed ದಟ್ ಮೀನ್ಸ್ ಈ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಮಾಡಿ, ಏನಾದರೂ ಈ ವಿಚಾರ ಸರ್ಕಾರಕ್ಕೆ ಗಮನಕ್ಕಿದೆಯೋ ಇಲ್ವೋ ಅದಾದರೂ ನಿಮಗೆ ಗೊತ್ತಾ ಅಂತ ಸೊ ನೇರವಾಗಿ ಎಜುಕೇಷನ್ ಮಿನಿಸ್ಟ್ರಿಗೆ ಪ್ರಶ್ನೆ ಮಾಡಿದ್ದಾರೆ. ಇನ್ ಕೇಸ್ ನಿಮಗೆ ಗಮನಕ್ಕೆ ಬಂದಿದ್ದೇ ಆದರೆ ನೀವು ಈ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಲಿಕ್ಕೆ ಯಾವ್ಯಾವ ರೀತಿಯ ಕ್ರಮಗಳನ್ನು ತಗೊಳ್ತಾ ಇದ್ದೀರಾ, ಹೀಗೆಲ್ಲ ಪ್ರಶ್ನೆಯನ್ನು ಮಾಡಿದ್ದಾರೆ. ಸೊ ಇದನ್ನು ಈ ಒಂದು ವಿಡಿಯೋ ನೋಡಿದಂಥ ತುಂಬ ಜನ ಹಾಗೆ ಮಾಡಿದ್ದಾರೆ, ಫೇಕು ಗೀಕು ಹಾಗೆ ಹೀಗೆ ಅಂದ್ಕೊಂಡು. ಯಾವ ರೀತಿಯಿಂದಲೂ ಏನೂ ಫೇಕ್ ಇಲ್ಲ. ಸೊ ಇದು ಹೇಳಾದ್ಮೇಲೂ ನಿಮ್ಗೆ ಫೇಕು ಅಂತ ಅನ್ನೋದಾದರೆ, ಇಫ್ ಯು ಹ್ಯಾವ್ ಎನಿ ಅಥೆಂಟಿಕೇಟ್ ಎವಿಡೆನ್ಸ್ ಆಫ್ ಇಟ್, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ದಾಖಲೆಗಳಿದ್ದರೆ ಯು ಕ್ಯಾನ್ ಪ್ರೂವ್ ಇಟ್, ಆಯಿತಾ, ಆ್ಯಂಡ್ ವಿ ಶುಡ್ ಅಕ್ಸೆಪ್ಟ್ ಇಟ್. ಯಾಕೆಂದರೆ ನಾವು ತುಂಬ ವೆಯ್ಟ್ ಮಾಡ್ತಾ ಇರ್ತೀವಿ, ಅಥೆಂಟಿಕೇಟ್ ದಾಖಲೆಗಳು, ಡಾಕ್ಯುಮೆಂಟ್ಸು ಎಲ್ಲಿ ಬರ್ತವೆ, ಏನು ಕತೆ ಅಂತ. ಬೇಕಾದ್ರೆ ನೀವು ನನ್ನ ಪ್ರೀವಿಯಸ್ ವಿಡಿಯೋಸ್ ನೋಡಿಬಿಟ್ರೆ HSTRದು GPD ಎಲ್ಲ ನಾವೆಲ್ಲ ಪ್ರೀವಿಯಸ್ ಅಪ್ಡೇಟ್ಸು, ಕಾಪಿಗಳು, ಸೊ ಏನೆಲ್ಲ ಇಲಾಖೆಯಿಂದ ಬಿಡುಗಡೆ ಮಾಡೋ ಸುತ್ತೋಲೆಗಳು ಅವೆಲ್ಲವನ್ನು ಇಟ್ಕೊಂಡೇ ನಿಮಗೆ ವಿಡಿಯೋ ಮಾಡಿ ಸೊ ಕಾಲಕ್ಕೆ ಅಪ್ಡೇಟ್ ಮಾಡ್ತಾ ಇದ್ದಿದ್ದು. ಸೊ ಸುಮ್ಮನೆ ಬ್ಲೈಂಡಾಗಿ ಏನು ಹೇಳಲಿಕ್ಕಾಗಲ್ಲ ಇಲ್ಲಿ. ಹಾಗೆಲ್ಲ ಮಾಡಿಕೊಂಡು ಚಾನಲ್ ರನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಗೊತ್ತಾಗ್ಬಿಡುತ್ತೆ ಆಡಿಯನ್ಸ್ಗೆ. ಸೊ ನರೇಟಿಂಗ್ ಸ್ಟೈಲ್ ಯಾರ್ದು ಹೇಗಿದೆ, ಅವ್ರು ಹೇಗೆಲ್ಲ ದಾಖಲೆಯನ್ನು ಬಳಸ್ತಾರೆ, ಅದೆಲ್ಲ ವಿತಿನ್ ಫ್ಯೂ ಡೇಸಲ್ಲೇ ಗೊತ್ತಾಗ್ಬಿಡುತ್ತೆ. ಚಾನಲ್ನ ವಾಚ್ ಮಾಡಬೇಕು ಬೇಡವೋ, ಸೊ ಆಡಿಯನ್ಸ್ಗೆ ತುಂಬ ಚೆನ್ನಾಗಿ ಅಂಡರ್ಸ್ಟುಡ್ ಆಗಿಬಿಡುತ್ತೆ ಸೊ ಯಾರು ಹೇಗೆ ಅಂತ. ಹಾಗಾಗಿ ಸೊ ಇದು ಯಾವುದೇ ಕಾರಣಕ್ಕೂ ಏನು ಇದು ಫೇಕ್ ಆಗಲಿ ಮತ್ತೊಂದಾಗಲಿ ಅಲ್ಲ, ಇಟ್ಸ್ ದ ರಿಯಲ್ ಕಾಪಿ. ಸೊ ವಿಚ್ ಇಸ್ ಕೇಮ್ ರೈಮ್ ಕರ್ನಾಟಕ ವಿಧಾನ ಪರಿಷತ್ತಿನಿಂದ ಬಂದಿರತಕ್ಕಂಥ ಒಂದು ಕಾಪಿ ಇದು, ಆಯಿತಾ. ಸೊ ಹೈದರಾಬಾದ್ ಕರ್ನಾಟಕದಲ್ಲಿ ಜಾಸ್ತಿ ಪೋಸ್ಟ್ ಇರುವಂಥದ್ದು, ಸುಮಾರು 8,000ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿದೆ ಅಲ್ಲಿ. ಹಾಗಾಗಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ನೀವು ಯಾಕೆ ಫೋಕಸ್ ಮಾಡ್ತಿಲ್ಲ ಅಂತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ಇದ್ದಿದೆ. ಅದಕ್ಕೇನೆ ಎಜುಕೇಷನ್ ಮಿನಿಸ್ಟ್ರು 10,000 ಅವ್ರು ಏನು ಈಗ ರಿಕ್ರೂಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಟೀಚರ್ ರಿಕ್ರೂಟ್ಮೆಂಟಲ್ಲಿ, ಅದರಲ್ಲಿ ಸುಮಾರು 70% ಆಫ್ ಪೋಸ್ಟನ್ನ ನಿಮ್ಮ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ನಾವು ಕೊಡ್ತೀವಿ ಅಂತದನ್ನು ಮಾತ್ರ ಹೇಳಿರುವಂಥದ್ದು. ಅದಕ್ಕೇ ಸುಮಾರು 10,000ಅಲ್ಲಿ ಐ ಥಿಂಕ್ ಸುಮಾರು 7,500, ದಟ್ ಮೀನ್ಸ್ ಅಂದರೆ 6,300 ಹುದ್ದೆಗಳನ್ನು ಆ ಒಂದು ಭಾಗಕ್ಕೆ ಮೀಸಲಾಗಿಡಬೇಕು ಅಂತಕ್ಕಂಥ ಅವರು ಮಾತನ್ನು ಹೇಳಿದ್ದು ಅವತ್ತು ಅಸೆಂಬ್ಲಿಯಲ್ಲಿ, ಆಯಿತಾ. ಸೊ ಅದನ್ನು ಇಟ್ಕೊಂಡು ನಿಮಗೆ ವಿಡಿಯೋ ಮಾಡಿದ್ದು ನಾವು, ಇದೊಂದು ಕಾಪಿಯಲ್ಲಿ ಇಟ್ಕೊಂಡು. ಸೊ ದಟ್ ಈಸ್, ಯಾಕೆಂದರೆ ಏನೇ ಒಂದು ಐ ಥಿಂಕ್ ಯಾರೋ ಏನೋ ಕಮೆಂಟ್ ಮಾಡಿದ್ರು ಫೇಕ್ ಅಂದ್ಕೊಂಡು ಹಾಗೆ ಹೇಗೆ ಅಂದರೆ ಎಲ್ಲರೂ ಅದನ್ನು ನಂಬಲಿಕ್ಕೆ ಬರಬಾರ್ದು. ಅಂದರೆ ಒಂದಷ್ಟು ಎಲ್ಲವನ್ನು ನೋಡ್ಕೊಳ್ಬೇಕು, ಎಲ್ಲಿ ಏನಾಗ್ತಾ ಇದೆ ನೀವು ಸರ್ಚ್ ಮಾಡಬೇಕು, ಅಸೆಂಬ್ಲಿ ಸೆಷನ್ಸನ್ನು ನೋಡಬೇಕು, ವಾಚ್ ಮಾಡಬೇಕು, ಇದು ನಿಜ ಅನ್ನೋ ಸುಳ್ಳು ನೀವೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಯಾಕೆಂದರೆ ಯಾರೇ ಯೂಟ್ಯೂಬ್ ಓನರ್ಸು ಏನಾದರೂ ಕಾಪಿಯನ್ನು ಇಟ್ಕೊಂಡು ವೀಡಿಯೋ ಮಾಡ್ತಾರೆ ಅಂದರೆ ಬಿಫೋರ್ ದಟ್ ಅವರು ಅಸೆಂಬ್ಲಿಯ ಸೆಷನ್ಸನ್ನು ವಾಚ್ ಮಾಡ್ತಿದ್ದಾರೆ. ಕ್ವಶನ್ ಅವರ್ಸಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮ್ಯಾಟ್ರ್ ಬರ್ತಾ ಇದೆಯಾ ಅಲ್ಲಿ, ಅಥವಾ 7th ಪೇ ಕಮಿಷನ್ ಬಗ್ಗೆ ಏನಾದರೂ ಮ್ಯಾಟ್ರ್ ಬರ್ತಾ ಇದೆಯಾ, ಅಥವಾ ಇನ್ಯಾವುದೋ ಗೆಸ್ಟಿಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಮ್ಯಾಟ್ರ್ ಬರುತ್ತೆ, ಅಥವಾ PU ಲೆಕ್ಚರರ್ಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ವಿಚಾರಗಳು ಬರ್ತಾ ಇದೆಯಾ. ನಿಮಗೆಲ್ಲ ಗೊತ್ತಿದೆ 1242 ಪೋಸ್ಟು PU ಲೆಕ್ಚರರ್ಸ್ದು ಇನ್ನೂ ಕೂಡ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗಿಲ್ಲ. ಅದ್ರ ಬಗ್ಗೆ ಏನಾದರೂ ಡಿಸ್ಕಷನ್ ಆಗ್ತಾ ಇದೆಯಾ, ನಾವು ಹಿಂಗೆಲ್ಲ ನೋಡ್ತಾ ಇರ್ತೀವಿ ನಾವು, ಆಯಿತಾ. ಯಾಕೆಂದರೆ ಅದೇ ವಿಡಿಯೋನ ಯಥಾವತ್ತಾಗಿ ಅಪ್ಲೋಡ್ ಬಂತು ನಾನಂತೂ ಮಾಡಿಲ್ಲ, ಯಾಕೆಂದರೆ ನಮಗೆ ಕಾಪಿರೈಟ್ ಕ್ಲೈಮ್ಸ್ ಆಗುತ್ತೆ, ಚಾನಲ್ಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಸೊ ಆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಟ್ಟು ಅಲ್ಲಿ ಏನು ಹೇಳ್ತಾರೆ ಅದನ್ನು ನೀಟಾಗಿ ನಾನು ಕನ್ವೆ ಮಾಡಿರ್ತೀನಿ ನಿಮಗೆ. ಸೊ ದಟ್ ಈಸ್ ಅವರ್ ಡ್ಯೂಟಿ. ಸೊ ಹಾಗಾಗಿ ದಯಮಾಡಿ ಇದನ್ನು ಯಾವುದೇ ರೀತಿ ಫೇಕು ಹಾಗೆ ಹೇಗೆ ಅಂತ ಅನ್ಕೋಬೇಡಿ, ಇದು ಏನೂ ಫೇಕ್ ಅಲ್ಲ. ಆದರೆ ಯಾವಾಗ ಆಗುತ್ತೆ ಅಂತ ಕೇಳಿದರೆ, ಬಟ್ ಇದು ಪ್ರಶ್ನೆಯನ್ನು ರೈಸ್ ಮಾಡಿದರೆ ಈಗ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನಿರಾಣಿ ಸರ್ ಕ್ವಶನ್ ರೈಸ್ ಮಾಡಿದ್ದಾರೆ. ಈಗ ಎಜುಕೇಷನ್ ಮಿನಿಸ್ಟರ್ ಹೇಳಿರೋ ಹಾಗೆ ನಾವು ಯಾವಾಗ ಫಿಲ್ ಮಾಡ್ಕೋತೀವಿ, ಸುತ್ತೋಲೆ ಯಾವಾಗ ಬಿಡುಗಡೆ ಮಾಡ್ತೀವಿ, ಅಥವಾ ಅಧಿಕೃತ ಅಧಿಸೂಚನೆ ಯಾವಾಗ ಬಿಡುಗಡೆ ಮಾಡ್ತೀವಿ, ಯಾವ ಮಂತಲ್ಲಿ ನಾವು ಐ ಥಿಂಕ್ ಇದೊಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಈ ನೋಟಿಫಿಕೇಷನ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನಾವು ಪ್ರೊವೈಡ್ ಮಾಡ್ತೀವಿ, ಯಾವುದನ್ನು ಕೂಡ ಹೇಳಿಲ್ಲ. ಹಾಗಾಗಿ ಆಕ್ಯುರೇಟ್ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂದರೆ, ಈಗ ಏನು ವಿಧಾನ ಪರಿಷತ್ತಲ್ಲಿ ಒಂದು ಪ್ರಶ್ನೆಯನ್ನು ರೈಸ್ ಮಾಡಿದರೋ ಈ ಪ್ರೈಮರಿ ಸ್ಕೂಲ್ ರಿಕ್ರೂಟ್ಮೆಂಟ್ ಸಂಬಂಧಪಟ್ಟ ಹಾಗೆ, ಸೊ ದಟ್ ಈಸ್ ಟ್ರೂ. ಅದನ್ನು ಬಿಟ್ಟು ಅದರಿಂದ ಆಚೆಗೆ
ಯಾವಾಗ ಮಾಡ್ಕೋತಾರೆ, ಎಷ್ಟು ಮಾಡ್ಕೋತಾರೆ, ಇಸ್ ನಾಟ್ ಲೈಕ್ ದಟ್. ಮತ್ತು ಕ್ಲಾಸಿಫಿಕೇಷನ್ ಅಂತಕ್ಕಂಥದ್ದು ಒಂದು ಕಾಪಿ ಬರುತ್ತೆ ಇಲಾಖೆಯಿಂದ. ಈಗ 2022ರಲ್ಲಿ GPT ಇದು ನೋಟಿಫಿಕೇಷನ್ ಆದ ನಂತರದಲ್ಲಿ ನೋಡಿ ನಿಮಗೆ ಜಿಲ್ಲಾವಾರು ವರ್ಗೀಕರಣ ಬಂದಿತ್ತು. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಅಲಾಟ್ ಆಗಿದೆ, ಬೇಕಾಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಅಲ್ವಾ, ರಿಸರ್ವೇಷನ್ ಕೋಟ ಹೇಗೆ, ಇವೆಲ್ಲವೂ ಕೂಡ ಪ್ರತಿಯೊಂದು ಜಿಲ್ಲೆಯಲ್ಲೂ ನೀಟಾಗಿ ಕೋಟ್ ಮಾಡಿ ಅದರ ಕ್ಲಾಸಿಫಿಕೇಷನ್ನ C&R ಬೇಸಲ್ಲಿ ಅವರು ನೋಟಿಫಿಕೇಷನ್ ಮಾಡಿದರು. ಅದೇ ರೀತಿಯಾಗಿ ಒಂದಷ್ಟು ಕಾಪಿ ಬರಬೇಕು ಇಲಾಖೆಯಿಂದ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಆಮೇಲೆ HSTR ಬಗ್ಗೆಯೂ ತುಂಬ ಜನ ಕೇಳ್ತಾರೆ, TET ಕಂಪಲ್ಸರಿನೋ, PG ಕಂಪಲ್ಸರಿನೋ, ಯಾವುದು ಬಂದಿಲ್ಲ ಗುರುಗಳೇ. ಈಗ ಯಾರೆಲ್ಲ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರೋ ವೆಯ್ಟ್ ಮಾಡಲೇಬೇಕು ನೋಟಿಫಿಕೇಷನ್ ಆಗೋ ತನಕ. ಯಾಕೆಂದರೆ ಆ್ಯಸ್ ಪರ್ 2016 C&R ಬೇಸಲ್ಲೇ ಮಾಡಿ ಅಂತಕ್ಕಂಥದ್ದು BJP ಗೌರ್ಮೆಂಟ್ ಇದ್ದಾಗ ಒಂದಷ್ಟು ಡಿಸ್ಕಷನ್ ಆಗಿತ್ತು. ಏನು ಚೇಂಜಸ್ ಮಾಡೋದು ಬೇಡ, ಈ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ವೃಂದ ಮತ್ತು ನೇಮಕಾತಿ ಚೇಂಜಸ್ ಬೇಡ, ಅದನ್ನು ಇದ್ದಾಗೆ ಮಾಡಿ ಅಂತಕ್ಕಂಥದ್ದನ್ನು ಹೇಳಿದ್ರು ಅವರು. ಸೊ ಹಾಗಾಗಿ ಮತ್ತೊಂದು ಕಡೆ NEP ಬದಲಾಗಿ SEP ಮಾಡ್ತೀವಿ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ಅವರು, ಅಂದರೆ ಸ್ಟೇಟ್ ಎಜುಕೇಷನ್ ಪಾಲಿಸಿ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಎಲ್ಲವೂ ಏನಾಗಿದೆ, ಐ ಥಿಂಕ್ ಅದನ್ನು ಲಿಖಿತ ರೂಪದಲ್ಲೇ ಬರಬೇಕು. ಅಲ್ಲಿವರೆಗೂ ಯಾರು ಎಲ್ಲ ಬ್ಲೈಂಡಾಗಿ ಏನು ಹೇಳಲಿಕ್ಕಾಗಲ್ಲ. ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ, ಈಗ ನಾನು ಲಾಸ್ಟು ಫ್ಯೂ ಮಂತ್ಸಿಂದನೂ TET ಎಕ್ಸಾಮಿಂದನೂ ಕೂಡ ನಮ್ಮ ಕಡೆಯಿಂದ ಕೆಲವೊಂದು ಕ್ವಶನ್ ಪೇಪರ್ಸನ್ನು ನಿಮಗೆ ಕೊಡೋದಾಗಿರ್ಬೋದು, ಅಥವಾ ಈ GPT ಪೇಪರ್ಸನ್ನೇ ಕೊಡೋದಾಗಿರ್ಬೋದು, ಅಥವಾ ಪ್ರೀವಿಯಸ್ ಇಯರ್ಸ್ HSTR ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಕೊಡೋದಾಗಿರ್ಬೋದು, ಎಲ್ಲವನ್ನು ಪ್ರತಿಯೊಂದು ಡೀಟೇಲ್ಸನ್ನು ನಾನು ನೀಟಾಗಿ ಟೆಲಿಗ್ರಾಮಲ್ಲಿ ಹಾಕ್ತಾಯಿದ್ದೀನಿ. ನನಗೇನಪ್ಪ ಬೇಜಾರು ಅಂದರೆ, ಸೊ ನಮ್ಮ ಕಡೆಯಿಂದ ಯಾವೆಲ್ಲ ಕ್ವಶನ್ ಪೇಪರ್ಸು, ಯಾವ ವರ್ಷದ್ದು, ಎಷ್ಟೆಷ್ಟು ಪತ್ರಿಕೆಗಳು ಅವೈಲೇಬಲ್ ಆಗುತ್ತೆ ಮತ್ತು ಚಾರ್ಜಸ್ಸು ಎಲ್ಲವನ್ನ ಹೇಳಿರ್ತೀವಿ. ಆದರೂ ಕೂಡ ತುಂಬ ಜನ ಒಂದು 2 ನಿಮಿಷ ತಾಳ್ಮೆಯಿಂದ ಅದನ್ನು ಓದದೇ ಇರೋದು. ನಮಗೆ ಈ ನಂಬರ್ ಆಫ್ ಕಮೆಂಟ್ಸ್ ಬಂದಾಗ ಏನಾಗುತ್ತೆ, ಎಟ್ ಎ ಟೈಮ್ ರೆಸ್ಪಾಂಡ್ ಮಾಡಲಿಕ್ಕಾಗಲ್ಲ ಯಾರಿಗೂ. ನಾನು ಎಲ್ಲವನ್ನ ಕ್ಲಿಯರ್ ಕಟ್ಟಾಗಿ ಶೀರ್ಷಿಕೆಯನ್ನು ಹಾಕಿ ಹೇಳಿರ್ತೀವಿ. ಫಾರ್ ಎಕ್ಸಾಂಪಲ್ ಈಗ 2015 ಅಂದ್ಕೊಳ್ಳಿ, HSTR ಕ್ವಶನ್ ಪೇಪರು ಕನ್ನಡ, ಇಂಗ್ಲೀಷು ಮತ್ತು ಇನ್ನೊಂದು ಮ್ಯಾಥ್ಸು, ಸೈನ್ಸು ಏನು ಅವೈಲೇಬಲ್ ಇದೆ ಪ್ರತಿಯೊಂದನ್ನು ಟೈಪ್ ಮಾಡಿ ಆ ವರ್ಷವನ್ನು ಮೆನ್ಷನ್ ಮಾಡಿ ಎಲ್ಲವನ್ನು ಹಾಕಿರ್ತೀವಿ. ಅದನ್ನು ಓದ್ಕೊಳ್ಳದೆ ಮತ್ತೆ ಅಲ್ಲಿ ಕಮೆಂಟು, ನಾವಲ್ಲಿ ಯಾವ ವರ್ಷನ್ ಪೇಪರ್ ಅಂತ ಕೂಡ ಮೆನ್ಷನ್ ಮಾಡಿರ್ತೀನಿ ನಾನು, ಕನ್ನಡ ಮಾಧ್ಯಮ ಪ್ರಶ್ನೆ ಪತ್ರಿಕೆ. ಮತ್ತೆ ಅಲ್ಲಿ ಕೇಳೋದು, ಸರ್ ಇಂಗ್ಲೀಷ್ ವರ್ಷನ್ ಇದೆಯಾ, ಹೆಂಗೆ ಎಲ್ಲಿರ್ತೀವಿ, ವಾಟ್ ಇಸ್ ಇಟ್? ಅದು ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ. ಮೇಲ್ಕಂಡ ವಿವರಗಳಲ್ಲಿ ನಾವು ತಿಳಿಸಿರುವ ಹಾಗೆ ನಾವು ಏನು ಹೇಳಿದ್ವಿ ಅದಷ್ಟೇ ನಿಮಗೆ ಅದು ಶೇರ್ ಆಗುತ್ತೆ PDF ರೂಪದಲ್ಲಿ ಅಂತ ಹೇಳಿರ್ತೀವಿ. ಆದರೂ ಮತ್ತೆ ಅದನ್ನು ಓದೇ ಕಮೆಂಟ್ ಮಾಡುವಂಥದ್ದು. ಅದಕ್ಕೆ ಈಗ ನಾನು ರೆಸ್ಪಾಂಡೇ ಮಾಡಲಿಕ್ಕಾಗಲ್ಲ. ಈಗ ಎಲ್ಲವನ್ನ ನೀಟಾಗಿ ಕೋಟ್ ಮಾಡಿ ಹೇಳಿದಾಗ ಅಟ್ಲೀಸ್ಟ್ ನೀವು ಅದನ್ನು ಅರ್ಥ ಮಾಡಿಕೊಂಡು ಓದ್ಕೊಂಡು ಇನ್ ಕೇಸ್ ಇಫ್ ಯು ನೀಡ್ ಅದನ್ನು ನೀವು ಕೊಂಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕಷ್ಟೇ. ಯಾಕೆಂದರೆ ಈಗ ನಾವು ಪೇ ಮಾಡಿ ಕ್ವಶನ್ ಪೇಪರ್ ತೊಗೊಳ್ಬೇಕಾಗತ್ತೆ, ತುಂಬ ಬೇರೆ ಬೇರೆ ವೆಬ್ಸೈಟ್ಸ್ ಎಲ್ಲ ಸರ್ಚ್ ಮಾಡಬೇಕಾಗತ್ತೆ ಕೂತ್ಕೊಂಡು. ನಮಗೂ ಲಾಟ್ ಆಫ್ ಟೈಮ್ ಸ್ಪೆಂಡ್ ಮಾಡಬೇಕು. ಸುಮ್ಮನೆ ಅಂತೂ ಯಾವುದೂ ಸಿಕ್ಕಲ್ಲ, ಆಯಿತಾ? ಇನ್ಯಾರು ಅಲ್ಲಿ ನೋಡಿ, ಅಲ್ಲಿ ನಾವು ಕೊನೆಯಲ್ಲಿ ಚಾರ್ಜಸ್ ಅಪ್ಲೈ ಅಂತ ಹಾಕಿರ್ತೀವಿ. ಸರ್ ಸೆಂಡ್ ಮೀ ಕ್ವಶನ್ ಪೇಪರ್, ಡೈರೆಕ್ಟಾಗಿ ಕಳಿಸ್ಬಿಡ್ದು, ಸೆಂಡ್ ಮೀ ಕ್ವಶನ್ ಪೇಪರ್. ಅಥವಾ ಇನ್ನೊಬ್ಬರು ಕ್ವಶನ್ ಪೇಪರ್ ಬೇಕ್ರಿ ನಮಗೆ. ಸೊ ವಾಟ್ ಈಸ್ ಇಟ್? ದಟ್ ಈಸ್ ನಾಟ್ ರೈಟ್ ವೇ. ಹಾಗಾಗಿ ಪ್ರತಿಯೊಂದನ್ನು ಶೀರ್ಷಿಕೆಯನ್ನು ಸರಿಯಾಗಿ ಓದ್ಕೊಂಡು, ಆ್ಯಂಡ್ ಇಫ್ ಯು ನೀಡ್ ಅದನ್ನು ಓದ್ಕೊಂಡು ನಮಗೆ ಟೆಕ್ಸ್ಟ್ ಮಾಡಿ. ಸೊ ಚಾರ್ಜಸ್ ಎಷ್ಟು ಅಂತ ಹೇಳ್ತೀವಿ. ಸೊ ನೀವು ಬೇಕು ಅಂದರೆ ಆ್ಯಂಡ್ ವಿ ವಿಲ್ ಸೆಂಡ್ ದಟ್. ಥ್ಯಾಂಕ್ ಯು ಸೊ ಮಚ್.